ಹಲೋ ನಮಸ್ಕಾರ, ನಾನು ಕಿಶೋರ್ ರೇಖತ್ಲಗಳು ಮಾತಾಡ್ತಾ ಇದ್ದೇನೆ. ಕಳೆದ 2-3 ದಿನದಿಂದ ಕೊಡಗಿನಲ್ಲೊಂದು ದೊಡ್ಡ ಚರ್ಚೆ ಆಗ್ತಿರೋದು. ಕೊಡಗು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಕಾರಣ ಏನು ಹೇಳಿದ್ರೆ, ಮಡಿಕೇರಿಯ ಅಬೆ ಫಾಲ್ಸ್ ಮಾರ್ಗದಲ್ಲಿ ಒಂದು ಹೋಟೆಲ್ನಲ್ಲಿ ಆದಂತಹ ಘಟನೆ. ಹೋಟೆಲ್ ಮಾಲೀಕರ ಜೊತೆಗೆ ಪ್ರವಾಸಿಗರಿಗೆ 2 ಕಡೆಯಿಂದ ವಾಗ್ವಾದ ಆಗುತ್ತೆ, ಒಂದಷ್ಟು ಗಲಾಟೆ ಆಗುತ್ತೆ. ಆ ಸುದ್ದಿ ಒಂದು ರೈಸ್ ಆಗುತ್ತೆ. ಅದಾದ ನಂತರ 2 ದಿನ ಬಿಟ್ಟು ಮತ್ತೊಂದು ವಿಡಿಯೋ ಬರುತ್ತೆ. ಆ ಹೋಟೆಲ್ ಮಾಲೀಕರು ಮಾರಕಾಸ್ತ್ರ ಅಂದ್ರೆ ಒಂದು ಮಚ್ಚನ್ನು ಹಿಡ್ಕೊಂಡು ಪ್ರವಾಸಿಗರ ಜೊತೆ ಮಾತುಕತೆಯಲ್ಲಿ ತೊಡಗಿರುವಂತಹ ವಿಷಯ ತುಂಬಾನೇ ವೈರಲ್ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತದೆ. ನಾನೀಗ ಎಕ್ಸಾಕ್ಟ್ ಆ ಹೋಟೆಲ್ ಇರುವಂತಹ ಪ್ಲೇಸ್ ನಲ್ಲಿ ಇದ್ದೀನಿ. ಇದು ಮಡಿಕೇರಿಯಿಂದ ಬರುವಂತಹ ಮಾರ್ಗ, ಅಬ್ಬೆ ಫಾಲ್ಸ್ಗೆ ಹೋಗ್ಲಿಕ್ಕೆ ಇರುವಂತಹ ಮಾರ್ಗ. ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಬ್ರೇಕ್ಫಾಸ್ಟ್, ಮೀಲ್ಸ್ ಅಂಡ್ ಜ್ಯೂಸ್, ಹೋಮ್ ಸ್ಟೇ ಅವೈಲೇಬಲ್ ಬೋರ್ಡ್ ಹಾಕೊಂಡಿದ್ದಾರೆ ಹೋಟೆಲ್ಗೆ. ಹೋಟೆಲ್ ಇಲ್ಲೇ ಪಕ್ಕದಲ್ಲಿ, ಅದನ್ನ ತೋರಿಸ್ತಾ ಹೋಗ್ತೇನೆ ನಾನು. ಆಕ್ಚುಲಿ ಕ್ಲಾರಿಟಿ ಏನು, ಆ ದಿನ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಯಾರಿಗೂ ಇಲ್ಲ. ಹಾಗಾಗಿ ಸಾಕಷ್ಟು ಮಂದಿ ನಮ್ಮನ್ನ ಕ್ವಶನ್ ಮಾಡಿದ್ರು, ಏನಾಗಿದೆ, ಕೇವಲ ಬೇರೆ ಬೇರೆ ಆಯಾಮದಲ್ಲಿ ಡಿಸ್ಕಸ್ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ನನಗೆ ಕ್ಲಾರಿಟಿ ಕೊಡಿಸಿ ಅನ್ನೋಂಥ ನಿಟ್ಟಿನಲ್ಲಿ. ಹಾಗಾಗಿ ಖುದ್ದು ಇಲ್ಲಿಗೆ ಬಂದೇನೆ. ಹೋಮ್ ಸ್ಟೇ ಮಾಲೀಕರಾದಂತಹ ಅಗಸ್ಟಿನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದಲೇ ಕ್ಲಾರಿಟಿ, ಯಾಕಂದ್ರೆ ಆ ದಿನ ಪ್ರತ್ಯಕ್ಷ ಸಾಕ್ಷಿ ಆಗಿದ್ದಂಥವ್ರು ಇವರು. ಆ ದಿನ ಘಟನೆ ಏನೇನಾಯ್ತು ಎಲ್ಲವನ್ನು ಕೂಡ ಇವರು ಕಣ್ಣಾರೆ ಕಂಡಿದ್ದಾರೆ. ಹಾಗಾಗಿ ಇವ್ರನ್ನ ಮಾತಾಡ್ತೀನಿ. ನಮಸ್ಕಾರ ಸರ್, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದೆ. ನೀವು ಕೂಡ ಮೊನ್ನೆಯಿಂದ ಘಟನೆ ನೋಡಿದಿರಿ, ಜೊತೆಗೆ ಹೊರಗಡೆ ಚರ್ಚೆ ಆಗ್ತಿರುವಂತಹ ವಿಷಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಆಕ್ಚುಲಿ ಆ ದಿನ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ನಂತರ ನೀವು ಮಚ್ಚಿ ಹಿಡ್ಕೊಂಡಿದ್ದು ಅದೆಲ್ಲ ವೈರಲ್ ಆಗ್ತದೆ, ಅದರ ಬಗ್ಗೆ ಆಮೇಲೆ ಬರ್ತೀನಿ ನಾನು. ಆಕ್ಚುಲಿ ಆ ದಿನ ಆದಂತಹ ಘಟನೆ ಏನು, ಎಷ್ಟೊತ್ತಿಗೆ ಬಂದಿದ್ರು? ಸರ್, ಒಂದು 4 ಗಂಟೆಗೆ ಒಂದು ಇನೋವಾ ಗಾಡಿ ಬಂತು. ಯಾವ ದಿನ? ಮೊನ್ನೆ ದಿನ, ನಾವು ಸೋಮವಾರ. ಓಕೆ, ಸಂಜೆ 4 ಗಂಟೆಗೆ. ಆಗ ಫುಡ್ ಇದೆಯಾ ಅಂತ ಕೇಳಿದ್ರು. ನಾವು ಇದೇ ಕೊಡ್ತೀವಿ ಅಂತ ಹೇಳಿದ್ರು. ಆಗ ಅವರು ಆರ್ಡರ್ ಮಾಡಿದ್ರು ಫುಡ್. ಸ್ವಲ್ಪ ಒಂದು ಪರೋಟ ಒಂದು 2 ಪ್ಲೇಟ್, ಮೀಲ್ಸ್ ಒಂದು 2 ಅಂಡ್ ಟೀ ಒಂದು 4. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು 4:30 ಕೂರಿಸಿದ. 4:30 ಆಕ್ಚುಲಿ 4:30 ಕೊಡೋದಿಲ್ಲ, ಬಟ್ ಯಾರೋ ಹೊಟ್ಟೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಾವು ಇದನ್ನ ಫಾಲೋ ಮಾಡ್ತಿರೋದು. ಇಲ್ಲಿ ಕೂತ್ಕೊಂಡಿದ್ರು, ಒಳಗಡೆ ನಾವು ಪ್ರಿಪೇರ್ ಮಾಡ್ತಿದ್ದ, ನಾನು ನನ್ನ ವೈಫ್ ಅಂಡ್ ಕೆಲಸದವರು. ಯಾಕೆಂದ್ರೆ ನಾವು ಈಗದ ಸಿಚುವೇಶನ್ ಅಲ್ಲಿ ಊಟ ಮಾಡಿಡಕ್ಕಾಗಲ್ಲ, ಯಾಕೆ ಗ್ಯಾಸ್ ಇದೆಲ್ಲ ಭಯಂಕರ ತೊಂದರೆ. ಆರ್ಡರ್ ತಗೊಂಡೇ ಮಾಡೋದು, ಆಗ್ಲೇ ಮಾಡಿ ಕೊಡ್ತೀವಿ. ಅವಾಗ ಮಾಡ್ತಿರೋತ್ತಿಗೆ ಇವರು ಒಳಗಡೆ ಅಂಗಡಿ ಒಳಗಡೆಯಿಂದ ಚಿಪ್ಸ್ಗಳನ್ನೆಲ್ಲ ತೆಗೆದು ತಿಂತ ಇದ್ರು. ಇಲ್ಲಿ ನಿಮ್ದು ಹೋಟೆಲ್ ಪ್ಲಸ್ ಅಂಗಡಿ ಇದೆ? ಪ್ಲಸ್ ಒಂದು ಅಂಗಡಿ, ವಾಟರ್ ಗೀಟ ಚಿಪ್ಸ್ ಅಂತ. ಇದು ಹೋಟೆಲ್, ಇದು ಹೋಟೆಲ್, ಅದು ಅಂಗಡಿ. ಸ್ನೇಹಿತರೆ, ಇದು ಹೋಟೆಲ್, ಇಲ್ಲಿ ದೊಡ್ಡ ಶಟರ್ಸ್, ಇದು ಹೋಟೆಲ್. ಅಲ್ಲೇ ಪಕ್ಕದಲ್ಲಿ ಸಣ್ಣ ಅಂಗಡಿ, ಏನು ಸ್ನಾಕ್ಸ್ ಐಟಮ್ ಏನಿಲ್ಲ, ಚಿಪ್ಸ್, ನೀರು, ಜ್ಯೂಸಸ್ ಐಟಮ್ ಅಂತದ್ ಮಾತ್ರ. ಓಕೆ, 2 ಕೂಡ ಒಂದೇ ಬಿಲ್ಡಿಂಗ್ ನಲ್ಲಿ ಇದೆ. ಜೊತೆಗೆ ಇವ್ರ ಮನೆ ಕೂಡ ಇಲ್ಲೇ ಇರುವಂತ. ಇದನ್ನ ನಾವು ಒಂದು ಸಲ ಅಬ್ಸರ್ವ್ ಮಾಡಿದ್ರೆ ಸುಮ್ಮನೆ ಅದಾಗ ಒಂದು 3 ತಗೊಂಡಿದ್ವಿ ಅಂತ ಹೇಳಿದ್ರು. ಪುನಃ ನಾವು ಒಳಗೆ ಕೆಲಸ ಮಾಡ್ತೀವಿ, ಪುನಃ ಇನ್ನೊಂದು 2 ಹುಡುಗರು ಬಂದ್ಬಿಟ್ಟು ಪುನಃ ತಗೊಂಡು ತಿಂದ್ರು ಬಿಸ್ಕೆಟ್. ನಾವು ತಿಂದಿಲ್ಲ ಅಂತ ಹೇಳಿದ್ರು ಕೆಳಗೆ. ನೀವು ನೋಡ್ತಾ ಇದ್ದೀರಿ ಅದನ್ನ? ನಾವು ನೋಡ್ತಾನೆ ಇದ್ವಿ. ಆಗ ಇದೆಲ್ಲ ಚಿಪ್ಸ್ ಯಾರ್ದು ಅದು ನಮ್ಗೆ ಗೊತ್ತಿಲ್ಲ ಅಂತ ರ್ಯಾಶ್ ಮಾತಾಡಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಒಂದು 5 ಹುಡುಗರು, 2 ಲೇಡೀಸ್ಗಳು. ಓಕೆ, ಒಂದು ವಯಸ್ಸಾದವರು ಇದ್ದಾರೆ. ಅವರು 7 ಜನ ಒಟ್ಟು. 7 ಜನ. ಇವರು ಹಿಂದಿ ತುರ್ಕು ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಆಯ್ತಾ, ನಕ್ಕೋ ಬಾಯಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ನಾವು ದುಡ್ಡು ಕೊಡೋದಿಲ್ಲ, ಹಂಗೆ ನಿಮ್ಮ ಫುಡ್ ಬೇಡ, ನಮ್ಗೆ ಏನು ಬೇಡ. ನಾವು ಹೇಳ್ದೆ, ನಿಮ್ಮ ಆರ್ಡರ್ ಮಾಡಿದಿರಲ್ಲ ಅದ್ರ ದುಡ್ಡು ಕೊಟ್ಟು ಹೋಗಿ. ಫುಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಎಲ್ಲ ರೆಡಿ ಆಯ್ತು, ಒಂದು 10 ನಿಮಿಷದಲ್ಲಿ ರೆಡಿ ಆಯ್ತು. ಅದನ್ನ ಪ್ಯಾಕ್ ಮಾಡಿ ತಗೊಂಡೋಗಿ. ನಮಗೆ ಇಶ್ಯೂ, ಬಟ್ ಈಗದ ಸಿಚುವೇಶನ್ ನಾವು ಹೇಳಿದೆ, ಗ್ಯಾಸ್ ತೊಂದರೆ ಇದೆ, ಅದರಿಂದ ಅದ್ರ ಫುಡ್ ತಗೊಂಡೋಗಿ ಪ್ಯಾಕ್ ಮಾಡಿ ಕೊಡ್ತೀವಿ. ಇಲ್ಲ, ನಿಮ್ಮದು ಏನು ಬೇಡ ನಮಗೆ ಅಂತ ಒಂದು ರ್ಯಾಶ್ ಮಾತಾಡಕ್ಕೆ ಸ್ಟಾರ್ಟ್ ಆಯ್ತು. ಅವ್ರು ತಿಂದಿದ್ದನ್ನ ಕ್ವಶನ್ ಮಾಡಿದಕ್ಕೆ ಅವರು ಎಲ್ಲ ಎದ್ರು ಇಲ್ಲಿ ಬರೋತ್ತಿಗೆ, ಇಲ್ಲ ನಮ್ಮ ಮಿಸ್ಸಸ್ ಹೇಳಿ, ಇಲ್ಲ ನೀವು ದುಡ್ಡು ಕೊಡ್ಬೇಕು ಅಂತ ಹೇಳಿ ಕೊಡೋಗಂತ ಹೇಳತ್ತಿಗೆ ಇಲ್ಲಿಂದ 3 ಜನ ಸೇರಿ ಕಲ್ಲಲ್ಲಿ ಹೊಡಿಲಿಕ್ಕೆ ಸ್ಟಾರ್ಟ್ ಹೊಡೆದ್ರು. ಕಲ್ಲಲ್ಲಿ ಹೊಡೆದಾಗ ನನ್ನ ಮಿಸ್ಸಸ್ಗೆ ತಲೆಗೆ ಏಟು ಬಿತ್ತು. ಆಕ್ಚುಲಿ ಅಲ್ಲಿ ನಿಮ್ಮನ್ನ ಟಾರ್ಗೆಟ್ ಮಾಡಿ ಅಥವಾ ಅಂಗಡಿನ ಟಾರ್ಗೆಟ್ ಮಾಡಿ? ಅಂಗಡಿನ ಟಾರ್ಗೆಟ್. ಕಲ್ಲು ಎಸ್ತರ ಬಸ್ ಅಂಗಡಿ ಒಂದು ಸ್ವಲ್ಪದೊಂದು ಗ್ಲಾಸ್ ಹೊಡೆದೋಗಿದೆ. ನನಗೇನು ಕಲ್ಲು ಆ ಕಡೆ ಬಿತ್ತು, ನನಗೇನು ಇಂಜುರಿ ಆಗಿದೆ ಕೈ. ಓಕೆ, ವೈಫಿಗೆ ಇಲ್ಲಿ ಕಲ್ಲು ಏಟು ತಲೆಗೆ ಬಿತ್ತಾ? ಇದನ್ನ ನೋಡಿ ನಮಗೆ ತಡ್ಕೊಳಕಾಗಿಲ್ಲ. 2 ಲೇಡೀಸ್ ಇರೋದು ಕೆಲಸಕ್ಕೆ. ನಾನು ಇಮಿಡಿಯೇಟ್ಲಿ ಮಚ್ಚಿ ತಗೊಂಡು ಒಳಗೆ. ಆ ಟೈಮಲ್ಲಿ ಬೇರೆ ಯಾರು ಇರಲಿಲ್ವಾ? ಇಲ್ಲ, ಕಸ್ಟಮರ್ಸ್ ಯಾರಿಲ್ಲ. 4 ಗಂಟೆ ಹೊತ್ತಿಗೆ ಎಲ್ಲರೂ ಕ್ಲೋಸ್ ಆಗೋ ಟೈಮ್. ಬಟ್ ಇವರು ಹೊಟ್ಟೆ ಸಂಬಂಧ ಏನಂತೇಳಿ ನಾವು ಕೊಟ್ಟಿರೋದು ಊಟ, ಅದಕ್ಕೆ ನಮಗೆ ತಪ್ಪು. ಓನ್ ವೆಹಿಕಲ್ ಬಂದಿರೋ ಅಥವಾ ಓನ್ ವೆಹಿಕಲ್. ನಾನು ಇಮಿಡಿಯೇಟ್ಲಿ ಏನ್ ಮಾಡಿದೆ, ಇವರು ಬ್ಲಡ್ ಹೋಯ್ತಾ ಉಂಟು ತಗೊಂಡ್ಬಿಟ್ಟು ಇದು ಮಾಡೋತ್ತಿಗೆ ಇವರು ಇನ್ನೂ ಹೊಡಿಲಿಕ್ಕೆ ಆ ಕಡೆಯಿಂದ ಕಲ್ಲು ಎಸಿತಿದ್ದಾರೆ. ನಾನು ಹೋಗಿ ಕತ್ತಿ ತಗೊಂಡ್ಬಂದ್ಬಿಟ್ಟೆ. ತಂದು ನಾನು ಇಲ್ಲಿ ಒಳಗಡೆ ಇದ್ದೆ. ನೀವು ಒಳಗಡೆ ಹಾಕಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದೆ. ಮತ್ತೆ ನಾವು ಇದು ಬ್ಲಡ್ ಬರೋದು ನೋಡಿ ಇವಳನ್ನ ಹಿಡ್ಕೊಂಡು ನಾವು ಇದು ಮಾಡೋತ್ತಿಗೆ ಇವರು ಎಸ್ಕೇಪ್ ಆದರು. ನಾನು ಇಮಿಡಿಯೇಟ್ಲಿ ಮೊಬೈಲ್ದು ಇಂದ ಅವ್ರ ಗಾಡಿದು ನಂಬರ್ ತಗೊಂಡು 112 ಕಾಲ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ. ಅವ್ರು ಬರೋದ್ರೊಳಗೆ ಇವ್ರು ದಾಟಿ ಆಯ್ತು. ಅವ್ರು ಯಾವ ಗಾಡಿಯಲ್ಲಿ ಬಂದಿದ್ರು? ಅವ್ರು ಇನೋವಾ ಗಾಡಿ. ನಂಬರ್ ಇದೆ. ಆ ಇನೋವಾ ಗಾಡಿಗೆ ಸ್ಪೆಷಲ್ ಆಗಿ ಏನಿಲ್ಲ, ಇನ್ಸೂರೆನ್ಸ್ ಇಲ್ಲ, FC ಇಲ್ಲ, ಎಂತದಿಲ್ಲ. ಚೆಕ್ ಮಾಡಿಸಿದ್ರೆ? ಎಲ್ಲ ಚೆಕ್ ಮಾಡಿಸಿದ್ರು. ಆತ ನಮ್ಮ ಹುಡುಗರೇ ಚೆಕ್ ಮಾಡೋದು. ಅಷ್ಟೊತ್ತಿಗೆ ಎಲ್ಲರೂ ಬಂದರು.
ಇಮಿಡಿಯೇಟ್ಲಿ ಪೊಲೀಸ್ ಬಂದ್ರು, ನಾವು ಇಮಿಡಿಯೇಟ್ಲಿ ಇವ್ರನ್ನ ಹಾಸ್ಪಿಟಲ್ ನಾವು ಹೋಗಿ ಅಡ್ಮಿಟ್ ಆದ. ಇಷ್ಟು ಇನ್ಸಿಡೆನ್ಸ್ ಆಗಿರೋದು. ಈಗ ಮೇಡಮ್ ಸಿಚುವೇಶನ್ ಹೇಗಿದೆ? ಪರವಾಗಿಲ್ಲ, ಈಗ ಓಕೆ ಆಗಿದ್ದಾರೆ. ನಾವು ಒಂದು ದಿನ ಅಡ್ಮಿಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಬಂದಿದ್ವಿ. ಪರವಾಗಿಲ್ಲ, ನಾವು ಇವತ್ತಿಂದ ಓಪನ್ ಮಾಡಿದ್ವಿ ಅಂಗಡಿ. ಇದು ನಡೀತಾ ಉಂಟು. ಇವತ್ತು ಓಪನ್ ಮಾಡಿರೋದು? ಇವತ್ತು ಓಪನ್ ಮಾಡಿರೋದು. ಇನ್ನೊಂದು ಗಾಡಿ ನಂಬರ್ ನೀವು ಫೋಟೋ ತೆಗ್ದಿ ಅಂತ ಹೇಳಿದ್ರಿ, ಆದ್ರೆ FIR ಇರುವಂತ ನಂಬರ್ ಬೇರೆ ಅಂತ ಇದಲ್ಲ? ಇಲ್ಲ, ಅದು ಕ್ಲಿಯರ್ ಆಗಿ ಪಿಕ್ಚರ್ ಎಲ್ಲರಿಗೂ ಕಳ್ಸಿದೀವಿ. ಅದು ಅವ್ರದ್ದು ತಪ್ಪೋ ಯಾರ್ದು ತಪ್ಪು ಅಂತ ಗೊತ್ತಿಲ್ಲ. ಬಟ್ ನಾವು ನನ್ನ ಹತ್ರ ಈಗಲೂ ಇದೆ ಮೊಬೈಲ್ ಅಲ್ಲಿ, ಬೇಕಾದ್ರೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಇದೇ ಗಾಡಿ ನಂಬರ್, ಇದೇ ಇನೋವಾ ಇದು. ನಾನು ಮೊದಲೇ ತೆಗ್ದಿದ್ದೆ ಅದು ಫೋಟೋ. ಈಗ ಫೋಟೋ ತೆಗಿಬೇಕು ಯಾಕೆ ಅನ್ಸ್ತಾ ಗ್ಯಾಪ್ ಅಲ್ಲಿ? ಇಲ್ಲ, ನಾನು ಇವರು ಓಡೋತಿಗೆ ತೆಗಿಲೇಬೇಕಾಯ್ತು. ಗಾಡಿ ನಂಬರ್ ಇದ್ರೆ ಎಲ್ಲಿ ಬೇಕಾದ್ರೆ ಹಿಡಿಬೋದು ಅವ್ರನ್ನ. ಅಷ್ಟು ಸುಲಭ ಇಲ್ಲ ಹೋಗ್ಲಿಕ್ಕೆ. ಬಟ್ ಇವರು ಹೋಗಿದ್ದಾರೆ, ಇನ್ನೂ ಇನ್ಸಿಡೆನ್ಸ್ ಆಗಿಲ್ಲ. ಇನ್ನು ಪೊಲೀಸ್ ಬರ್ತೀನಿ ಅಂತ ಹೇಳಿದ್ದಾರೆ ಮಾಜರ್ ಮಾಡಕ್ಕೆ. ಅವ್ರು ಯಾವ ಕಡೆ ಹೋದ್ರು? ಒಂದು ಆ ಕಡೆವರೆಗೆ ಹೋಗಿ ತಿರುಗಿಸ್ಕೊಂಡು ಬಂದ್ರೆ ಗೊತ್ತಾಗೋದಿಲ್ಲ. ಇಲ್ಲಿ ತುಂಬಾ ವೆಹಿಕಲ್ ಹೋಗೋದ್ರಿಂದ ನಮಗೆ ಯಾವ ವೆಹಿಕಲ್ ಸಡನ್ ಅಷ್ಟು ಫ್ಲಾಶ್ ಆಗುತ್ತೆ. ಈ ಟೆನ್ಷನ್ ಎಲ್ಲ ಆಯ್ತು ನಾವು ಆತರ. ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ಅಲ್ಲ, ನೀವು ಲಾಂಗ್ ತಗೊಂಡಿರೋದು? ಆಕ್ಚುಲಿ ಅವರೇ ವಿಡಿಯೋ ಮಾಡಿರೋದು? ಅವರೇ ವಿಡಿಯೋ. ಅದರಲ್ಲೊಂದು ಚಿಕ್ಕ ಹುಡುಗ ಮಾಡಿರೋದು. ಚಿಕ್ಕ ಹುಡುಗ ವಿಡಿಯೋ ಮಾಡ್ಬಿಟ್ಟ. ತುಂಬಾ ಕೆಟ್ಟದಾಗಿ ಬೈತಿದ್ರು. ಅದ್ರಲ್ಲೇ ಗೊತ್ತಾಗುತ್ತಲ್ಲ, ಹಿಂದಿಯಲ್ಲಿ ಲೌಡಕ್ಕೆ ಬಾಲ್ ಈ ತರ ಎಲ್ಲ ಬೈತೇವೆ. ಬರೀ ಕೆಟ್ಟ ಅರ್ಥದಲ್ಲಿ ಇದು ಮಾಡ್ತಿದ್ದಾರೆ. ಇದು ಈ ಸಿಚುವೇಶನ್ ನಾವು ತಗೊಂಡಿಲ್ಲದ್ರೆ ಇನ್ನೂ ದೊಡ್ಡ ಇನ್ಸಿಡೆನ್ಸ್ ಆಗ್ತಿತ್ತು. ಅದು ನಮ್ಮ ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತಿತ್ತು ಕಲ್ಲು ಹೊಡೆಯೋ ರಭಸದಲ್ಲಿ. ಇದನ್ನೆಲ್ಲ ನಾವು ಇಷ್ಟು ದಿನ ನಾವು ಇದನ್ನ ಚೆನ್ನಾಗಿ ನೋಡ್ಕೊಂಡು ಬಂದು ಇದು ಆತರ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ, ಚಾನ್ಸ್ ಕೊಡೋದಿಲ್ಲ. ನೀವು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? 14 years ಆಯ್ತು ಇದು. ಇಲ್ಲೇ ಓನ್ ಪ್ರಾಪರ್ಟಿ ನಮ್ದು, ಓನ್ ಇದು. ನಾವು ಅಷ್ಟು ಕಮೆಂಟ್ಸ್ ಇದೆ, ಗೆಸ್ಟ್ದು ಅಷ್ಟು ಒಳ್ಳೆ ಊಟ ಕೊಡ್ತೀವಿ ನಾವು. ಇದನ್ನ ನಡ್ಸ್ಕೊಂಡು ಹೋಗ್ತಿದ್ವಿ ನಾವು ಅಷ್ಟೇ. ಆಕ್ಚುಲಿ ಆ ವಿಡಿಯೋ ವೈರಲ್ ಆಗ್ತಾ ಇದೆಲ್ಲ, ಅದು ಕೊನೆ ಕ್ಷಣದ ವಿಡಿಯೋ ಅದು? ಹೌದು, ಸೀನ್ ಎಂಡ್ ಅಲ್ಲಿ ಆಗಿರುವಂತದ್ದು. ನಿಮ್ಗೆ ಆ ಕ್ಷಣಕ್ಕೆ ಸಿಕ್ತಾ? ಸಿಕ್ತು. ನಾವು ಈ ಟೆನ್ಷನ್ ಅಲ್ಲಿ ಇವಳ್ದು ಬ್ಲಡ್ ತುಂಬಾ ಹೋಗ್ತಿದೆ. ನಾವು ಅಲ್ಲೇ ಕಾನ್ಸೆಪ್ಟ್ ಆಗಿತ್ತು. ಬಟ್ ಇವ್ರನ್ನ ತಡಿಬೋದಿತ್ತು, ಒಬ್ಬನಾದ್ರೂ ಹಿಡಿಬೋದಿತ್ತು. ನನಗೆ ಅಷ್ಟು ಕೆಪಾಸಿಟಿ ಇದೆ. ಬಟ್ ಈ ಸಿಚುವೇಶನ್ ಇವಳನ್ನ ನೋಡೋದು ಲೇಡೀಸ್ ವರ್ಕರ್ಸ್ ಇರೋದು, ಅವ್ರಿಗೇನು ಏನು ಆಗಬಾರ್ದು. ಅದಕ್ಕೋಸ್ಕರ ನಾವು ತುಂಬಾ ಕೇರ್ಫುಲ್ ನೋಡಿರೋದು. ಸ್ನೇಹಿತರೆ, ಅದೇ ಇವರು ಒಂದು ಕ್ಲಾರಿಟಿ ಕೊಟ್ಟರು. ಏನಂತ ಹೇಳಿದ್ರೆ, ಈಗ ಆ ವಿಡಿಯೋ ಇವರು ಲಾಂಗ್ ಹಿಡ್ಕೊಂಡು ಹೊರಗೆ ಬಂದು ಮಾತಾಡ್ತಿರುವಂತ, ಅಂದ್ರೆ ಅವರು ಯಾರು ಇಲ್ಲಿ ಬಂದು ಗಲಾಟೆ ಮಾಡಿದ್ರು, ಅವರ ತೆಗೆದಂತಹ ವಿಡಿಯೋ ಅದು ಕೊನೆ ಕ್ಷಣಕ್ಕೆ ಆಗಿರೋದು. ಬಂದು ಗಲಾಟೆ ಆಯಿತು, ಅವರು ಎಲ್ಲ ಮಾಡ್ಕೊಂಡ್ರು, ನಂತರ ಕಲ್ಲು ಹೊಡೆದ ನಂತರ ಇವರ ಮಿಸ್ಸಸ್ ತಲೆಗೆ ಹೊಡೆಯುತ್ತಂತೆ. ಆಗ ರಕ್ತ ಸೋರಿಕೆ ಆಗುತ್ತೆ. ಇದರಿಂದ ಇವರಿಗೆ ಗಾಬರಿ ಆಗುತ್ತೆ, ಏನು ಮಾಡೋದು ಗೊತ್ತಾಗೋದಿಲ್ಲ. ಇವರು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕಾಗಿ ಅವ್ರನ್ನ ಇಲ್ಲಿಂದ ಓಡಿಸ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಳಗೆಯಿಂದ ಲಾಂಗ್ ಅನ್ನ ತಂದು ಅವ್ರನ್ನ ಹೊರಗಡೆ ಓಡಿಸಿದೆ. ನನ್ನ ಇದರಲ್ಲಿ ಜಾಗದ ಒಳಗೇನೆ ಇದ್ದೆ ಅನ್ನೋಂತ ಮಾತನ್ನ ಹೇಳ್ತಾರೆ. ಹೊರಗಡೆ ಹೋದ್ರೆ ನಿಮಗೆ ಅದೊಂದು ನಾಲೆಡ್ಜ್ ಇತ್ತ? ಯಾಕಂದ್ರೆ ಒಂದು ಯೂಸ್ ಮಾಡೋದು ರೋಡ್ ಅಂತ ಹೇಳಿದ್ರೆ ಪಬ್ಲಿಕ್ ಆಗುತ್ತೆ. ಇದು ನಮ್ದು ಪ್ರಾಪರ್ಟಿ, ಒಳಗೆ ನಾವು ಏನ್ ಬೇಕಾದ್ರೆ ಇಟ್ಕೊಳ್ಬಹುದು. ನಮ್ದು ಪ್ಲಾಂಟೇಶನ್ ಇದೆ, ಕತ್ತಿ ಇದೆ, ಕೊಡ್ಲಿ ಇದೆ, ಎಲ್ಲ ಇದೆ. ಇದು ನಾವು ಯೂಸ್ ಮಾಡ್ಕೊಳ್ತೀವಿ. ಪ್ಲಾಂಟೇಶನ್ ಇದೆ, ಡಿಫೆನ್ಸ್ ಗಾಗಿ ಮಾಡ್ಕೊಂಡು, ನಮ್ಮ ಡಿಫೆನ್ಸ್, ನಮ್ಮ ಸೇಫ್ಟಿಗೋಸ್ಕರ ನಾವು ಇಟ್ಕೊಂಡಿರೋದು. ಇಲ್ಲ ನಾವು ಕಡಿಬೇಕಾದ್ರೆ ಒಬ್ಬನಿಗೆ ಕಡಿಬೋದಿತ್ತಲ್ಲ, ಆಗ ನಾವು ಅಂತ ಇದಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸೇಫ್ಟಿಗೋಸ್ಕರ ನಾವು ಇಟ್ಕೊಂಡಿದ್ವಿ ಅಷ್ಟೇ. ಅದು ಮಾಡಿದಕ್ಕೆ ನಾವು ಸೇಫ್ಟಿ ಆಗಿದ್ವಿ. ಇಲ್ಲ ಇವತ್ತು ನಾವು ಕೆಲಸ ಮಾಡಾಗ ಇನ್ನೊಂದು ತಿಂಗಳು ಮಲ್ಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಆಗ್ತಿತ್ತು. ಜಸ್ಟ್ ರೀಸನ್ ಅದು ನೀವು ಕ್ವೆಶ್ಚನ್ ಮಾಡಿದ್ದು. ಬಟ್ ಆ ತರದ್ದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದೆ ಫಸ್ಟ್ ಟೈಮ್ ನಮಗೆ ಆಗಿರೋದು. 14 ವರ್ಷ ನಾನು 24 years ಒಂದು ಒಳ್ಳೆ 5-star ಹೋಟೆಲ್ ಜಾಬ್ ಅಲ್ಲಿ ಇದ್ದಿದ್ದು. ಬಟ್ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇದನ್ನೆಲ್ಲ ಯಾವ ತರ ಸಾರ್ಟ್ ಔಟ್ ಮಾಡ್ಬೇಕಂತ. ನಾವು ದೊಡ್ಡ VIP ಅವ್ರ ಜೊತೆ ಕೆಲಸ ಮಾಡಿದೀವಿ, ಚಿಕ್ಕವ್ರ ಜೊತೆಲಿ ಕೆಲಸ ಮಾಡಿದ್ವಿ. ಆ ತರ ಕೇಸ್ ಆಗಿದೆ, ಮುಂದಕ್ಕೆ ಲೀಗಲ್ ಆಗಿ ಮುಂದುವರೆದಾಗ ಏನಾಗುತ್ತೆ ನೋಡಬೇಕು, ಏನಾಗುತ್ತೆ ಅಂತ ನೋಡ್ಕೊಳ್ಬೇಕು. ಇವರು ಒಂದು ಕ್ಲಾರಿಟಿಯನ್ನು ಬಟ್ ಮಿಸ್ಯೂಸ್ ಮಾಡಬಾರ್ದು. ಟಿವಿ ಚಾನಲ್ಸ್ ಅವರೆಲ್ಲರೂ ತುಂಬಾ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈಗದು ಜನಗಳು ಏನು ಮೊಬೈಲ್ ಅಲ್ಲೇ ಇರ್ತಾರೆ, ಬೇಕೆಂದ್ರೆ ಕೆಲಸ ಇಲ್ವಾ ಏನೋ ಅವರಿಗೆ. ಎಲ್ಲಾರು ನೋಡಿದ್ರೆ ಮೊಬೈಲ್ ಅಲ್ಲೇ, ಚಿಕ್ಕ ಮಗುಗನ್ನು ಕಳಿಸ್ತಾರೆ ಊಟದಲ್ಲಿ ಮೊಬೈಲ್ ಇಟ್ಕೊಂಡು. ಅದು ಚಂದ ಇರೋದಿಲ್ಲ. ಅದು ಯಾವಾಗಲೂ ಆ ವಿಷಯ ಏನು ವಾಸ್ತವತೆ ಗೊತ್ತಾಗಬೇಕು. ಅದೇ ಉದ್ದೇಶದಿಂದ ನಾವು ಕೂಡ ಬಂದಿರೋದು. ಕೇವಲ ಒಂದು ವಿಡಿಯೋನ ಹಾಕಿ ಜನರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು. ಜೊತೆಗೆ ಅದರ ಹಿಂದೆ ಆಕ್ಚುಲಿ ಆಗಿದ್ದು ಏನು ಅನ್ನೋದ್ರ ಕೂಡ ಕ್ಲಾರಿಟಿ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವ್ರನ್ನ ಮಾತಾಡ್ಸಿದ್ವಿ, ನಿಮ್ಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಮೇನ್ ಆಗಿ ಆ ಘಟನೆ, ಸ್ಪೆಷಲಿ ಇವರ ಲಾಂಗ್ ಹಿಡಿದಕ್ಕೆ ಕಾರಣ ಏನು ಅನ್ನೋದು, ಅದ್ರ ಹಿಂದೆ ಏನೆಲ್ಲ ಆಯ್ತು ಅನ್ನೋದು. ನಿಮ್ಮಲ್ಲಿ CC ಕ್ಯಾಮರಾ ಪ್ರಿಕಾಷನ್ ನಮ್ದೊಂದು ಸ್ವಲ್ಪ ರಿಪೇರ್ ಆಗಿದೆ, ಅದು ಕೊಟ್ಟಿದ್ದೀವಿ ರಿಟರ್ನ್. ಅದು ಬರ್ತದೆ ಈಗ, ನಾಳೆ ನಾಳೆದಾಗೆ ಫಿಕ್ಸ್ ಮಾಡ್ಬಿಡ್ತೀವಿ. ನಮ್ಮ ಅದೃಷ್ಟಕ್ಕೆ ಇದು ಎಂತ ಹೇಳಿದ್ರೆ ನಮ್ದು ಕ್ವೈಟ್ ಪ್ಲೇಸ್. ನಾವು 4 ಗಂಟೆ ಮೇಲೆ ಏನಿರೋದಿಲ್ಲ, ಬಿಸ್ನೆಸ್ ಇರೋದಿಲ್ಲ. ನಾವು ಟೂರಿಸ್ಟ್ ಪ್ಲೇಸ್ ಫುಲ್ ಔಟ್. ನಾವು ಬೆಳಿಗ್ಗೆ 6:30 ಒಂದು 5 o'clock ವರೆಗೆ ಓಪನ್ ಮಾಡ್ತೀವಿ. ಆಮೇಲೆ ನಾವು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಫ್ರೆಶ್ ಆಗಿರ್ತೀವಿ. ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಹೇಗಿರುತ್ತೆ ಅಂತ ಹೇಳೋದು. CC ಕ್ಯಾಮರಾ ಇದ್ರೆ ಫುಟೇಜ್ ಸಿಕ್ಕಿರೋದು, ಜೊತೆಗೆ ಇವ್ರಿಗೂ ಕೂಡ ಯೂಸ್ ಆಗಿರೋದು, ಪೊಲೀಸರಿಗೂ ಕೂಡ ಯೂಸ್ ಆಗಿರೋದು. ಸ್ವಲ್ಪ ಅದು ರಿಪೇರ್ ಆಗಿತ್ತು, ಹಾಗಾಗಿ ನಾವು ಅದನ್ನ ತೆಗೆದು ಇಟ್ಟಿದ್ದೀವಿ, ಕೊಟ್ಟಿದ್ದೀವಿ. ಈಗ ನೀವು ಬರ್ಬೋದು ಈಗ ಮೋಸ್ಟ್ಲಿ. ನಿಮ್ಗಂತೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ನೋಡೋಣ, ಪೊಲೀಸರು ಕೂಡ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಲಿ. ಅಷ್ಟರ ಮಟ್ಟಿಗೆ ಒಂದು ಹೋಟೆಲ್ಗೆ ಬಂದು ಪ್ರವಾಸಿಗರನ್ನ ಬರಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಬಂದವರು ಪ್ರವಾಸಿಗರ ರೀತಿ ವರ್ತನೆ ಮಾಡಬೇಕು. ಅದು ಎಲ್ರಿಗೂ ಅಪ್ಲೈ ಆಗುತ್ತೆ.
ಬಂದಂತಾಗ ನಾವು ಹೋದ ನಂತರ ನಾವು ಯಾವ ರೀತಿ ಬೇಕಾದ್ರೂ ವರ್ತನೆ ಮಾಡ್ತೀವಿ, ಒಂದು ಅಂಗಡಿಗೆ ನುಗ್ಗಿ ಅಲ್ಲಿ ಬೇಕಾಗಿನ ತಿಂತೇವೆ, ಆರ್ಡರ್ ಕೊಟ್ಟು ಬೇಡ ಅಂತ ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರೆ ಇವ್ರದ್ದು ಕೂಡ ಬಿಸ್ನೆಸ್ ನಡಿಬೇಕಾಗುತ್ತೆ. ಟೂರಿಸಂ ಸಾಕಷ್ಟು ಮಂದಿ ಪ್ರವಾಸಿಗರು ಬರ್ತಾರೆ, ನಿಮ್ಮ ಪ್ರವಾಸ ಕೂಡ ತಪ್ಪಲ್ಲ. ಆದರೆ ಹೋದಲ್ಲಿ ಬಂದ್ರೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅರ್ಕೊಳ್ಬೇಕಾಗುತ್ತೆ. ಅದೆಷ್ಟೋ ಮಂದಿ ಬಡಪಾಯಿಗಳು ಇದನ್ನು ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಹೋಟೆಲ್ ಉದ್ಯಮ, ಕೇವಲ ಹೋಟೆಲ್ ಅಂತಲ್ಲ, ಬೇರೆ ಬೇರೆ ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಟೂರಿಸಂ ಬೇಸ್ಡ್ ಆಗಿ ಇಟ್ಕೊಂಡು ಅದನ್ನೇ ಡಿಪೆಂಡ್ ಆಗಿ ಅಲ್ಲಿ ಬಂದು ಈ ರೀತಿಯಾದಂಥ ಒಂದು ಅಬ್ಬರವನ್ನು ತೋರಿಸಿದಾಗ ಸಹಜವಾಗಿ ಕಾನೂನಿನ ವಿಚಾರ ಬರುತ್ತೆ. ನೋಡೋಣ, ಈ ವಿಚಾರದಲ್ಲಿ ಇಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ, ನಾವು ಟ್ಯಾಕ್ಸ್ ಕಟ್ಟೋದು ವರ್ಷ ಇಡೀ ಪಂಚಾಯತಿಗೆ, ಇದು ಪ್ರತಿಯೊಂದು ಇದೆ. ಇದನ್ನೆಲ್ಲ ನಾವು ನಡ್ಸ್ಕೊಂಡು ಹೋಗಿದ್ದೀವಿ. ಇದನ್ನ ನಾವು ಉಳಿಸ್ಕೊಳ್ಬೇಕಷ್ಟೇ, ಬೇರೆ ಈ ತರ ಆದಾಗ ಬೇಜಾರಾಗುತ್ತೆ. ಮಿಸ್ಯೂಸ್ ಮಾಡ್ಕೊಳ್ತಾರೆ ಜನಗಳು ಅಷ್ಟೇ. ನೋಡೋಣ, ಒಳ್ಳೇದಾಗ್ಲಿ. ಕಾನೂನು ಪ್ರಕಾರ ನಿಮಗೆ ನ್ಯಾಯ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಮಾತಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. ಸಬ್ಸ್ಕ್ರೈಬ್ ಮಾಡೋದೇ ನಮ್ಮನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ. ಬಾಯ್.